ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈ ಸೀತಮ್ಮ ಮಾತಾಡ್ತಿದ್ದೀನಿ ಕಣ, ನಿನ್ಗೇನು ಆಗಲ್ಲ. ಈ ಸೀತಮ್ಮ ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ ಆಯ್ತಾ? ಪ್ಲೀಸ್ ಮಾತಾಡೆ. ನಾನು ಮಾತಾಡ್ತಿದ್ದೀನಿ ಸೀತಮ್ಮ, ಯಾಕೆ ಕೇಳಿಸ್ತಿಲ್ಲ ನಿನ್ಗೆ? ಸಿಹಿ ಸಿಹಿ ಸೀತಾ ಸಮಾಧಾನ ಮಾಡ್ಕೊಳ್ಳಿ, ಸಿಹಿ ಏನೂ ಆಗಿಲ್ಲ. ಸಿಹಿ ಅವಳು ಮಾತಾಡ್ತಿಲ್ಲ ರಾಮ್. ಸಿಹಿ ಕಂಡ್ಬಿಡು. ಸಿಹಿ ಪ್ಲೀಸ್ ಕಣೆ, ಏನಾದ್ರೂ ಮಾತಾಡು ಈ ಸೀತಮ್ಮನ ಹತ್ರ. ಪ್ಲೀಸ್ ಕಣೆ ಮಾತಾಡು ಸಿಹಿ, ಪ್ಲೀಸ್ ಕಣೆ. ಸಿಹಿ ಆರಾಮಾಗಿ ಇದ್ದಾಳೆ, ಏನೂ ಆಗಿಲ್ಲ. ಸಿಹಿಗೇನೂ ಆಗಿಲ್ಲ, ಕಾಮ್ ಡೌನ್. ಇಲ್ಲ ನನ್ ಸಿಹಿಗೇನು ಆಗಿದೆ, ಅದಕ್ಕೆ ಅವಳು ಮಾತಾಡ್ತಿಲ್ಲ ನನ್ನ ಹತ್ರ. ಸಿಹಿ ಪ್ಲೀಸ್ ಕಣೆ ಮಾತಾಡೆ ಸಿಹಿ. ಸಿಹಿ ಸೀತಮ್ಮ, ಯಾಕೆ ನಿನ್ನ ಮಾತು ಕೇಳಿಸ್ತಿಲ್ಲ? ಸೀತಾ ಪ್ಲೀಸ್. ಅಪ್ಪ ನೀನಾದ್ರೂ ಹೇಳು ಸೀತಮ್ಮನಿಗೆ ನನ್ಗೇನು ಆಗಿಲ್ಲ ಅಂತ. ಏನ್ ಭಾರ್ಗವಿ ಇದು? ನಿಮ್ ಸಿಹಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ಲಲ್ವಾ? ಮತ್ತೆ ನಿಮ್ ಸೊಸೆ ಯಾಕೆ ಹೀಗಾಡ್ತಾ ಇದ್ದಾರೆ? ನಿಮ್ ಸೊಸೆಗೇನಾದ್ರೂ ಹುಚ್ಚಿಗೆ ಹಿಡಿದಿದ್ಯಾ? ನೋಡಿ, ಇದು ನಮ್ಮನೆ ವಿಚಾರ, ನಾವು ನೋಡ್ಕೋತೀವಿ, ನೀವು ಹೊರಡಿ. ನಿಮ್ಮನ್ನ ಅಧ್ಯಕ್ಷರು ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ, ಆದ್ರೆ ಇಲ್ಲಿಗೆ ಬಂದ್ಮೇಲೆ ಅನಿಸ್ತಿದೆ ನಮ್ ನಿರ್ಧಾರ ತಪ್ಪು ಅಂತ. ನೀವು ಅಧ್ಯಕ್ಷ ಆದ್ರೆ ಜನ ನಮ್ಮನ್ನ ಆಡ್ಕೋತಾರೆ ಅಷ್ಟೇ. ಈ ವರ್ಷ ನಾವು ಬೇರೆ ಯಾರನ್ನಾದ್ರೂ ನೋಡ್ಕೋತೀವಿ. ಬನ್ರಿ ಹೋಗೋಣ. ನಿನ್ ತಲೆಗೇನಾದ್ರೂ ಏಟ್ ಬಿತ್ತ ಪುಟ್ಟ? ಅಳ್ಬೇಡ ಸೀತವ್ವ. ಸೀತಾ ಸೀತಾ ಅಪ್ಪ, ಸೀತಮ್ಮನ್ಗೆ ಏನಾಗಿದೆ ಅಂತ ಹೇಳು. ಸೀತಾ ಸೀತಾ ಹೇಳು ಅಪ್ಪ, ಹೇಳು. ಸೀತಾ ಸೀತಾ ನಾನು ಬರ್ತೀನಿ. ಸೀತಮ್ಮ ಎದ್ದೋಳು ಸೀತಮ್ಮ. ಏನ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ಅಶೋಕ. ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೆ, ಅಷ್ಟರಲ್ಲಿ ಈ ತರ ಆಯ್ತು. ಡೇ ಬೈ ಡೇ ಸೀತಾ ಕಂಡೀಷನ್ ವರ್ಸ್ಟ್ ಆಗ್ತಿದೆ, ಟೆನ್ಷನ್ ಆಗ್ತಿದೆ ಮಾರಾಯ. ಮಗ, ನಾನು ಬೇಕಾದ್ರೆ ಇವತ್ತೇ ಇನ್ನೊಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಸ್ತೀನಿ, ಆದರೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಲೇಬೇಕಣ. ಫಸ್ಟು ಅವಳು ಎದ್ದೇಳಿ. ಅಪ್ಪು, ನನಗನ್ಸುತ್ತೆ ನೀವಿವತ್ತು ಹಾಸ್ಪಿಟ್ಲಿಗೆ ಹೋಗೋದು ಬೇಡ. ಸೀತಾ ಆಲ್ರೆಡಿ ಡ್ರೈನ್ ಔಟ್ ಆಗಿದ್ದಾಳೆ. ಅವಳನ್ನ ಇನ್ನೊಂದಿನ ಕರ್ಕೊಂಡು ಹೋದ್ರೆ ಆಗುತ್ತಲ್ವಾ? ಚಿಕ್ಕಿ, ಸೀತನ್ನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದು ಲೇಟ್ ಮಾಡಿದಷ್ಟು ಅವಳಿಗಿರೋ ಸಮಸ್ಯೆ ಇನ್ನೂ ಹೆಚ್ಚಾಗ್ತಾನೆ ಹೋಗುತ್ತೆ. ಅಶೋಕ, ಭಾರ್ಗು ಹೇಳ್ತಾ ಇರೋದು ಸೀತನ್ನ ಇವತ್ತು ಕರ್ಕೊಂಡು ಹೋಗೋದು ಬೇಡ ಅಂತಷ್ಟೇ. ನಾಳೆ ಕರ್ಕೊಂಡು ಹೋದ್ರೆ ಆಯ್ತಲ್ವಾ? ಮತ್ತೇನಿಲ್ಲ, ಅವಳಿಗೀಗಾಗಲೇ ಸುಸ್ತಾಗಿದೆಯಲ್ಲ ಅದಕ್ಕೆ. ಮಗ, ನನಗೂ ಅದೇ ಕರೆಕ್ಟ್ ಅಂತ ಅನ್ನಿಸ್ತಿದೆ.
ಹುಷಾರ್, ನಿಧಾನವಾಗಿ ಎದ್ದೇಳು. ಲೇಟ್ ಆಗಿದೆ ನಿನ್ಗೆ? ಯಾವಾಗ ಲೇಟ್ ಮಾಡ್ಕೊಂಡೆ? ಹುಷಾರಾಗಿರ್ಬೇಕು ತಾನೆ. ಇದೇನು ಸ್ವಲ್ಪ ಹೊತ್ತಿಗೆ ಮುಂಚೆ ನಡೆದಿದ್ದು ಸೀತಂಗೇನು ನೆನಪೇ ಇಲ್ವಾ? ಪ್ರಿಯಾ, ಸಿಹಿಯಲ್ಲಿ ಸೀತವ್ವ, ಇಲ್ಲೇ ಇದ್ದೀನಿ. ಸೀತವ್ವ, ಆಗ್ಲೇ ಅವಳು ಮೆಟ್ಲಿಂದ ಬಿದ್ಲು. ಅವಳಿಗೆ ಏಟಾಗಿರುತ್ತೆ. ನನ್ನ ಸಿಹಿಯಲ್ಲೇ, ನನ್ನ ಸಿಹಿನ ನಾನು ನೋಡ್ಬೇಕು. ಸಿಹಿ ಸಿಹಿ ಸಿಹಿ. ಅವ್ರು ಇವತ್ತು ಯಾವುದೇ ಕಾರಣಕ್ಕೂ ಹಾಸ್ಪಿಟ್ಲಿಗೆ ಹೋಗಲ್ಲ. ಆ ಸೈಕ್ಯಾಟ್ರಿಸ್ಟ್ ಬಗ್ಗೆ ಆದಷ್ಟು ಬೇಗ ಏನಾದರೂ ಮಾಡಬೇಕು. ಎಲ್ಲೇ ನನ್ನ ಸಿಹಿ? ಸೀತಾ, ಸಿಹಿ ಆರಾಮಾಗಿದ್ದಾಳೆ, ನೀವು ಫಸ್ಟ್ ರೆಸ್ಟ್ ತಗೊಳ್ಳಿ. ಇಲ್ಲ ರಾಮ್, ನನ್ನ ಸಿಹಿನ ನೋಡ್ಬೇಕು. ಎಲ್ಲಿದ್ದಾಳೆ ನನ್ನ ಸಿಹಿ? ಅವಳು ಅಲ್ಲಿ ನೋಡಿ, ಸಿಹಿ ಚೇರಲ್ಲಿ ಆರಾಮಾಗಿ ಕೂತಿದ್ದಾಳೆ. ಅಪ್ಪ, ನೀನು ಯಾವಾಗಿದ ಇಷ್ಟು ಸುಳ್ಳು ಹೇಳಕ್ ಕಲ್ತೆ? ನಾನು ಇಲ್ಲಿ ಕೂತಿದ್ದೀನಿ, ಅಲ್ಲಿ ಕೂತಿರೋದು ಬೊಂಬೆ. ಸಿಹಿ, ನೀನು ಆರಾಮಾಗಿದ್ಯಾ ತಾನೆ? ನನ್ಗೇನೂ ಆಗಿಲ್ಲ ಅಲ್ವಾ? ಸೀತಾ, ನಾವೆಲ್ಗೋ ಹೋಗ್ಬೇಕಿತ್ತಲ್ವಾ, ಹೊಡೋಣವಾ? ಇಲ್ಲ, ನಾನು ಎಲ್ಲಿಗೂ ಬರಲ್ಲ. ಸೀತಾ, ಹಾಗೆ ಹೇಳ್ಬೇಡ. ರಾಮ್ ಜೊತೆ ಹೋಗ್ಬಿಡ್ ಬಾ. ಬೇಕಾದ್ರೆ ಜೊತೆಗೆ ಬೆಳ್ಳಿ. ಸಾರಿ, ಸಿಹಿನೂ ಕರ್ಕೊಂಡು ಹೋಗು. ನನ್ನ ಸಿಹಿ ಇವಾಗ ಆರಾಮಾಗಿದ್ದಾಳೆ. ಅವಳು ಮೆಟ್ಲಿಂದ ಬಿದ್ದಾಗ ಅವಳಿಗೆ ಏಟಾಗಿರುತ್ತೆ. ನಾವು ಒಳ್ಳೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ಸಿಹಿನ. ಸರಿ, ಬನ್ನಿ ಕರ್ಕೊಂಡು ಹೋಗೋಣ. ನನ್ನ ಮಕ್ಕಳಿಗೆ ಏನು ಆಗ್ಬಾರ್ದು ರಾಮ್. ಈಗಲೇ ಒಳ್ಳೆ ಡಾಕ್ಟರ್ ಹತ್ರ ಹೋಗೋಣ ಪ್ಲೀಸ್. ಸರಿ ಅನ್ನ, ಬನ್ನಿ. ಸೀತವ್ವ, ನನ್ಗೇನು ಆಗಿಲ್ಲ. ಆಗ್ಲೇ ಬಿದ್ದಿದ್ ಬೆಳ್ಳಿ, ಅವಳಿಗೂ ಏನೂ ಆಗಿಲ್ಲ. ಬನ್ನಿ. ಸುಬ್ಬಿ, ಸಖತ್ತಾಗೈತೆ ನಿನ್ನ ಐಡಿಯಾ. ಸೆಕ್ಯೂರಿಟಿ ಕಾಟನೂ ಇಲ್ದೆ ಒಳಗ್ ಬಂದ್ಬಿಟ್ವಿ. ಏಯ್, ಏನು ಇದು? ಹಾಸ್ಪಿಟ್ಲಾ ಅಥವಾ 5 ಸ್ಟಾರ್ ಹೋಟ್ಲಾ? ಹಾಗನ್ಬೇಡಿ ಡಾಕ್ಟ್ರೆ, ನನ್ನ ಹತ್ರ ದುಡ್ಡಿತ್ತು. ATM ಇಂದ ಡ್ರಾನು ಮಾಡ್ಕೊಂಡು ಬಂದಿದೆ. ಆದ್ರೆ ಇವಾಗ ನನ್ನ ಪರ್ಸೇ ಕಾಣಿಸ್ತಾ ಇಲ್ಲ. ದಯವಿಟ್ಟು ಡಾಕ್ಟ್ರೆ, ನನ್ನ ಮಗಳಿಗೆ ಆಪರೇಷನ್ ಮಾಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.